ಹೆಸರನ್ನೇ ಇಲ್ಲಿ ನಾನು ಶೀರ್ಷಿಕೆಯಾಗಿಸಿದ್ದೇನೆ. ಈ ಕಥಾ ಪ್ರಕಾರದಲ್ಲಿ ನಾನೇನಾದರೂ ಸಾಧಿಸಿದರೆ, ಸಾಹಿತ್ಯ ಕೃಷಿಯಲ್ಲಿ ಕಿಂಚಿತ್ತಾದರೂ ಸಾಧಿಸಿದರೆ ಅದು ಕಥಾ ಪ್ರಕಾರದಲ್ಲಿ. ಆದರೆ ಕವನದ ಕಟ್ಟುವಿಕೆ ಅದೇನೋ ನನಗೆ ಅಷ್ಟೊಂದು ಪ್ರಬುದ್ಧವಾಗಿ ಕಟ್ಟಕ್ಕೆ ಬರದೇ ಹೋದರೂ ನನ್ನನ್ನು ಸದಾ ಅದು ಸೆಳೆಯುತ್ತೆ. ಈ ಜೀವ ಆ ಕವನ ಕಟ್ಟುವಿಕೆಯಲ್ಲಿ ಏನೋ ವಿಶೇಷ ಆನಂದವನ್ನು ಅನುಭವಿಸುತ್ತೆ. ಈ ಭಾವದೀಪ್ತವಾದಂತಹ ಇಲ್ಲಿಯ ಕವನಗಳನ್ನು ಮುಕ್ತವಾಗಿ ಬರೆಯುತ್ತಾ ಅವು ತಮ್ಮದೇ ಆದಂತಹ ಮುಕ್ತ ಲಯವನ್ನು ಕಂಡುಕೊಂಡಿವೆ. ಇಂದು ಕಾವ್ಯಲೋಕ ಮುಟ್ಟಿರುವಂತಹ ಎತ್ತರ ಬಿತ್ತರಗಳಿಗೆ ಅವುಗಳ ಜೊತೆ ಅದರ ಜೊತೆ ಸ್ಪರ್ಧಿಸದೇ ಹೋದರೂ ಕೂಡ ಅದು ಒಂದು ಸಹೃದಯರನ್ನು, ಅದು ಒಂದು ಆತ್ಮಪೂರ್ವಕವಾದಂತಹ ಸ್ಪಂದನೆಯ ಕಡೆಗೆ, ಅರಿವಿನ ಬೆಳಕಿನ ಕಡೆಗೆ, ಸಹೃದಯರ ಹೃದಯಗಳವರೆಗೆ ಮಧುರ ಯಾನ ಕೈಗೊಳ್ಳುವ ಒಂದು ಸದಾನಂದದ ಅಲೆ ಅವರ ಅಂತರಂಗಗಳನ್ನು ಆರ್ದ್ರಗೊಳಿಸದೆ ಬಿಡಲಾರದು ಎಂಬಂತಹ ನಂಬಿಕೆ ನನಗೆ ಇದೆ. ಇನ್ನು ಕಥಾಸುಧೆಯ ಕಡಲು 4 ಜನ ಸ್ನೇಹಿತರು ಸೇರಿ ಬರೆದಿದ್ದೇವೆ. ಸಮನ್ವಯ ಸಮಿತಿ, ಕನ್ನಡವೇ ಸತ್ಯ, ಕನ್ನಡ ಸಾಹಿತ್ಯದ ಚಟುವಟಿಕೆಗಳು ನಿರಂತರವಾಗಿ ಪ್ರತಿದಿನ ಒಂದು ರೀತಿ ಸಾಹಿತ್ಯದ ಹಬ್ಬದ ರೀತಿಯಲ್ಲಿ ಆ ವೇದಿಕೆ ಪ್ರತಿಷ್ಠಾನದ ರೂಪವನ್ನು ಪಡೆಯಲು ಯೋಗ್ಯವಾದಂತಹ ಒಂದು ವಾಟ್ಸಪ್ ವೇದಿಕೆ. ನಾನು 3 ವರ್ಷಗಳಿಂದ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದೇನೆ. ಆ ವೇದಿಕೆಯ ಅಧ್ಯಕ್ಷರಾದ ಶ್ರೀ ರವೀಂದ್ರ ಅವರು ಸೃಜನಶೀಲ ಯೋಜನೆಗಳಲ್ಲಿ ನಮ್ಮನ್ನು ತೊಡಗಿಸ್ತಾರೆ. ಬರೆಯದಂತಹ ಕೈಗಳಿಗೂ ಅವರು ಲೇಖನೆಯನ್ನು ನೀಡಿ, ಅಂದರೆ ಲೇಖನಿಯನ್ನು ನೇರವಾಗಿ ನೀಡದೆ ಹೋದರೂ ಅವರ ಮನಸ್ಸಿನಲ್ಲಿ ಪ್ರೇರಣೆಯನ್ನು ತುಂಬಿ ಅವರು ಬರೆಸ್ತಾರೆ. ಅಂತಹ ಅನೇಕ ಯೋಜನೆಗಳನ್ನು ನಾವು ಸಮನ್ವಯದಲ್ಲಿ ಯಶಸ್ವಿಯಾಗಿ ಕೈಗೊಂಡಿದ್ದೇವೆ. ಅಂಥ ಸೃಜನಶೀಲ ಯೋಜನೆಗಳಲ್ಲಿ ಬರೆದಂತಹ ಕಥೆಗಳೇ ಇವತ್ತು ಕಥಾಸುಧೆಯ ಕಡಲು. ಅದರಲ್ಲಿ ಅನೇಕ ಕಥೆಗಳು ನಾವು ಸಮನ್ವಯದಲ್ಲಿ ರೂಪಿಸಿದಂತಹ ಕಥೆಗಳು. ನಿಜವಾಗಿಯೂ ಕೂಡ ಕಥಾಸುಧೆಯ ಕಡಲಿನಲ್ಲಿ ಬರೆದಂಥ ಕಥೆಗಳು ಸಮನ್ವಯದಲ್ಲಿ ನಾವು ಅನುಭವಿಸಿದಂತಹ ಅನನ್ಯ ಗಳಿಗೆಗಳು ಅಂತ ಹೇಳದೇ ಇರಲಾರೆ. ನಾಗರತ್ನ ಮತ್ತು ಡಾಕ್ಟರ್ ಸಂಧ್ಯಾ ರೆಡ್ಡಿಯವರು ಈ ಪುಸ್ತಕದ ಬಗ್ಗೆ ಸಾಕಷ್ಟು ವಿಸ್ತೃತವಾದಂಥ ಪರಿಚಯವನ್ನು ನೀಡ್ತಾರೆ. 2 ಪುಸ್ತಕಗಳನ್ನು ನಮ್ಮ 2 ಪುಸ್ತಕಗಳನ್ನು ಅಂದರೆ ಚಿರಂತನ ಭಾವಬಿಂದು ಮತ್ತು ಕಥಾಸುಧೆಯ ಕಡಲು ಅದನ್ನು ಪ್ರಕಟಿಸಿದಂತಹ ಶ್ರೀ ಸಂಸ್ಕೃತಿ ಸುಬ್ರಹ್ಮಣ್ಯ ಮತ್ತು ಸ್ನೇಹ ಪ್ರಕಾಶನದ ಪರಶಿವಪ್ಪ ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ನಮನಗಳನ್ನು, ಕೃತಜ್ಞತಾಪೂರ್ವಕವಾದಂತಹ ನಮನಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಇನ್ನೊಂದು ನಾನು ಅವನು ಹೇಳಿದಾಗೆ ಉದ್ಯೋಗದ ಉತ್ತುಂಗಕ್ಕೆ ಅನ್ನೋದು, ನಾನು ಬಹಳಷ್ಟು ವರ್ಷಗಳ ಕಾಲ 15 ವರ್ಷಗಳ ಕಾಲ ಬ್ಯಾಂಕ್ನಲ್ಲಿಯೂ ಕೂಡ ಒಂದು ಇದು ನಮ್ಮ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆ್ಯಂಗಲ್ ಇಂದ ನಾನು ತುಂಬ ನೋಡ್ಕೊಂಡ್ಬಂದಿದ್ದೆ.
ಅದನ್ನು ನಮ್ಮ ಸ್ನೇಹ ಬುಕ್ ಹೌಸ್ನ ಪರಮಶಿವಪ್ಪನವರೇ ನನಗೆ ಸಜೆಸ್ಟ್ ಮಾಡಿದ್ದು. ನಿಮಗೆ ಇಷ್ಟೊಂದು ಅನುಭವ ಇದೆ ಹೆಚ್ ಆರ್ನಲ್ಲಿ ಯಾಕೊಂದು ಪುಸ್ತಕ ಬರೀಬಾರ್ದು ಅಂತಂದರು. ನನಗೆ ಅದು ಸ್ವಲ್ಪ ಪ್ರಿಕ್ ಆಯ್ತು, ಹೌದು ಕರೆಕ್ಟ್ ಇದೆ ಅಂತಂದ್ಬಿಟ್ಟು ಅದರ ಬೇಸಿಸ್ ಮೇಲೆ ನಾನು ಅದರಲ್ಲಿ ಸುಮಾರು ಸಾಮರ್ಥ್ಯಗಳನ್ನು ವಿಮರ್ಶೆ ಮಾಡಿದ್ದೀನಿ, ಒಂದು 21 ಸಾಮರ್ಥ್ಯಗಳು. ಅದು ಕೂಡ ನನ್ನ ಅನುಭವದಿಂದ ಬಂದಿರುವಂಥದ್ದು. ಹೀಗೆ ನಾನು ಬರವಣಿಗೆ ಯಾವುದಿದ್ರೂ ಕೂಡ ಅನುಭವ ಬಿಟ್ಟು ಬೇರೆ ಹೋಗಲಿಕ್ಕೆ ನನಗೆ ಆ ಕಲ್ಪನಾ ಅಥವಾ ಆ ಒಂದು ವೈಚಾರಿಕ ಚಿಂತನೆ ಅಷ್ಟೊಂದು ಬರ್ತಾ ಇಲ್ಲ. ಬಟ್ ಅನುಭವಗಳನ್ನು ಚೆನ್ನಾಗಿ ಹಂಚ್ಕೋತಾ ಇದ್ದೀನಿ. ಬಹುಶಃ ನಮ್ಮ ಸಮನ್ವಯ ಸಮಿತಿಯ ಎಲ್ಲ ನನ್ನ ಗೆಳೆಯರು ಅಬ್ಸರ್ವ್ ಮಾಡಿರ್ಬೋದು, ಅನುಭವಗಳನ್ನು ಚೆನ್ನಾಗಿ ಹಂಚ್ಕೊಡ್ಬಲ್ಲೆ. ಸೊ ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ಋಣಿಯಾಗಿದ್ದೇನೆ. ಪುಸ್ತಕವನ್ನು ಚೆನ್ನಾಗಿ ಪರಿಚಯ ಮಾಡಿಸ್ಕೊಟ್ಟ ರಾಮಮೂರ್ತಿ ಅವರಿಗೂ ಕೂಡ ನಾನು ಮಾಡಿದ್ದೀನಿ. ಆದರೆ ಅವ್ರು ಹೇಳಿದಾಗೆ ಇಲ್ಲಿ ನನಗೆ ಸ್ಫೂರ್ತಿದಾಯಕರು ಕೆಲವರು ಬಂದಿದ್ದಾರೆ. ಅದರಲ್ಲಿ ಪ್ರೊಫೆಸರ್ ಎಸ್ ನಟರಾಜ್ ಅವರೊಬ್ಬರು, ಆಮೇಲೆ ನಮ್ಮ ಸ್ನೇಹಿತ ರಾಮಮೂರ್ತಿ ಅವರು ಹೇಳಿದಾಗೆ ಡಾಕ್ಟರ್ ಅಶೋಕ್ ಅವರ ಮದರು, ಅವರು ಕೂಡ 60 ವರ್ಷ ಆದಮೇಲೆ ಬರೀಲಿಕ್ಕೆ ಶುರು ಮಾಡಿದ್ರು. ಅವರು ಹಿಂದಿಯಿಂದ ಕನ್ನಡಕ್ಕೆ ತುಂಬ ಟ್ರಾನ್ಸ್ಲೇಷನ್ ಮಾಡಿದ್ರು ಕಥೆಗಳನ್ನೆಲ್ಲ. ಲಲಿತಾ ನಾಯ್ಕ್ ಅಂತ ಬಹುಶಃ ನೀವು ಕೇಳಿರ್ಬೋದು ಅವ್ರ ಹೆಸರು. ಆಮೇಲೆ ಕನ್ನಡದಿಂದ ಒಳ್ಳೊಳ್ಳೆ ಕಥೆಗಳನ್ನ, ಒಂಥರ ಪ್ರತಿಷ್ಠಿತ ಕಥೆಗಳನ್ನೆಲ್ಲ ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಿದ್ರು ಇವರೆಲ್ಲ. ಸಾರಿ, ನಾನೇನು ಹೇಳಿದೆ, ಸಾರಿ. ಹೌದು, ನಿಮ್ಗೆ ಅವ್ರ ಹೆಸರು ಪರಿಚಯ? ಕರೆಕ್ಟ್, ಬನಶಂಕರಿ ಅಲ್ಲಿಯ ಪ್ರೆಸಿಡೆಂಟ್ ಕೂಡ ಆಗಿದ್ರು. ಅವರುಗಳು ನನಗೆ ಸ್ಫೂರ್ತಿ. ಅದಕ್ಕೂ ಹೆಚ್ಚಾಗಿ ಮನೆಯಲ್ಲಿ ಇದರಲ್ಲಿ ನನಗೆ ಬಹಳ ಸಂಕಟ ಆಯಿತು. ಯಾವಾಗ ಅಂತಂದರೆ ಕೋವಿಡ್ನಲ್ಲಿ ನಾನು ಆಲ್ವೇಸ್ ಒಂಥರ ಯಾವಾಗಲೂ ಸ್ವಲ್ಪ ಓಡಾಟ ಜಾಸ್ತಿ, ಮನೇಲಿ ಕಾಟ ಕೊಡೋದು ಜಾಸ್ತಿ ಆಗೋಯ್ತು ಈ ಕೋವಿಡ್ ಟೈಮ್ನಲ್ಲಿ. ಇವ್ರನ್ನ ಹೇಗಾದ್ರು ಒಂದು ಕಡೆ ಏನಾದ್ರು ಮಾಡಿಸ್ಬೇಕಲ್ಲ ಅಂತ ಅವರಿಗೆಲ್ಲ ಒಂದು ಐಡಿಯಾ ಬಂತು. ಅವಾಗ ಯಾಕೆ ಬರಿಬಾರ್ದು ಬರೆಯೋ ಅಭ್ಯಾಸ ಇತ್ತು, ಇಲ್ಲ ಅಂತಲ್ಲ. ಅಷ್ಟೊಂದು ಫೋಕಸ್ ಆಗಿ ಹೋಗ್ತಾ ಇರಲಿಲ್ಲ. ಸ್ಪೆಷಲಿ ನಮ್ಮ ಮಿಸಸ್ಸು ಮತ್ತು ನಮ್ಮ ಮಗ ಮತ್ತು ಮಗಳು, ಅವ್ರು 3 ಜನ ಬಹಳ ಒತ್ತಾಯ ಹಾಕಿದ್ರು ಬರೆಯೋದು ಸ್ಟಾರ್ಟ್ ಮಾಡಲೇಬೇಕು ಅಂತ. ಅದನ್ನು ನಾನು ಪಾಸಿಟಿವ್ ಆಗಿ ತಗೊಂಡೆ. ಅಲ್ಲಿಂದ ನಾನು ಬರವಣಿಗೆ ಸ್ಟಾರ್ಟ್ ಮಾಡಿದೆ. ಇವ್ರು ಹೇಳಿದಾಗೆ ನಾನಿನ್ನೂ ಬಾಲಕ, 5 ವರ್ಷ ಮಾತ್ರ ನನಗೆ ಎಕ್ಸ್ಪೀರಿಯನ್ಸ್, ಅಥವಾ 6-7 ವರ್ಷ ಮಾತ್ರ ಬರವಣಿಗೆನಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ಅದರಲ್ಲೇ ದೇವಿ ನನಗೆ ಶಕ್ತಿಯನ್ನು ಕೊಟ್ಟಿದ್ದಾಳೆ ಅನ್ನೋದೇ ಒಂದು ಸಂತೋಷದ ವಿಚಾರ. 5 ಪುಸ್ತಕಗಳು ಬಂದಿದೆ. ಅದೆಲ್ಲ ನಿಮ್ಮೆಲ್ಲರ ಕೃಪೆಯಿಂದ ಬಂದಿದೆ. ಯಾಕೆಂದರೆ ನನ್ನ ಎಲ್ಲ ಕೃತಿಗಳಿಗೂ ಕೂಡ ಬಹಳಷ್ಟು ಜನ ಇಲ್ಲಿ ಕೂತಿರೋ ನಮ್ಮ ರಿಲೇಷನ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ, ಪ್ರತಿ ಸಾರಿ ಸಪೋರ್ಟ್ ಮಾಡ್ತಾರೆ. ಪುಸ್ತಕ ತಗೊಳ್ಳೋದ್ರಿಂದ ಹಿಡಿದು ನೀನು ಚೆನ್ನಾಗಿ ಬರೀತೀಯಾ, ಬರಿ ಅಂತ. ಹಳೆ ಪುಸ್ತಕಕ್ಕಿಂತ ಈ ಪುಸ್ತಕದಲ್ಲಿ ತುಂಬ ವಿಚಾರ ಚೆನ್ನಾಗಿದೆ ಅಂತ ಮತ್ತೆ ಸಪೋರ್ಟ್ ಮಾಡ್ತಾರೆ. ಈ ಎಲ್ಲ ದೃಷ್ಟಿಯಿಂದ ನನ್ನ ಈ ಬರವಣಿಗೆಗೆ ಮತ್ತು ಸಾಹಿತ್ಯಕ್ಕೆ ಒಂದು ಬೆನ್ನೆಲುಬಾಗಿ ನಿಂತು ಎಲ್ಲ ರೀತಿಯಲ್ಲೂ ನನಗೆ ಸಹಕಾರ ಮಾಡ್ತಾ ಇರುವಂತಹ ನನ್ನ ಎಲ್ಲ ಹಿತೈಷಿಗಳಿಗೂ, ಫ್ರೆಂಡ್ಸ್ಗಳಿಗೂ ಕೂಡ, ಅದಕ್ಕೂ ಮಿಗಿಲಾಗಿ ಈಗ ಸಮನ್ವಯ ಸಮಿತಿ ಸೇರಿದ ಮೇಲೆ ರವೀಂದ್ರ ಅವರು ಒಂದಿನ ಎಲ್ಲೋ ನೋಡಿದ್ರು, ಬರ್ರಿ ಸೇರ್ರಿ ಅಂದರು. ಸೇರ್ಕೊಂಡೆ. ಅವರು ಸೇರಿಸಿದ ಮೇಲೆ ಅವರು ನಮಗೆ ಯಾವಾಗಲೂ ಒಂದು ಪ್ರೆಷರ್ ಕೊಡ್ತಾನೆ ಇರ್ತಾರೆ, ಇದು ಮಾಡ್ರಿ, ಅದು ಮಾಡ್ರಿ, ಅದು ಬರೀರಿ, ಇದು ಬರೀರಿ ಅಂತ. ಅಲ್ಲಿಂದ ಜಾಸ್ತಿ ಬರವಣಿಗೆ ಸ್ಟಾರ್ಟ್ ಆಯಿತು. ಹಾಗಾಗಿ ಈ ಎಲ್ಲ ವಿಚಾರಗಳಿಗೂ ಕೂಡ ನಾನು ಸಾಹಿತ್ಯ ನಿಮ್ಮ ವೇದಿಕೆಗೆ ಮತ್ತು ನಮ್ಮ ಎಲ್ಲ ಗೆಳೆಯರ ಬಳಗಕ್ಕೆ ಮತ್ತು ಸ್ನೇಹಿತರಿಗೆ ಮತ್ತು ಬಂಧುಗಳಿಗೆ ನಾನು ನನ್ನ ಕೃತಜ್ಞತಾಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತೇನೆ. ಸಾಫ್ಟ್ವೇರ್ ಅಲ್ಲಿ ಕೇಳಿದ್ರೆ ಜಾಯಿಂಟ್ ವೆಂಚರ್ ಅಂತ, ಈ ಕತೆ ಪುಸ್ತಕದಲ್ಲೂ ಜಾಯಿಂಟ್ ವೆಂಚರ್ ಮಾಡಿದೀವಿ ನಾವು. 4 ಜನ ಹೇಗೆ ಕೋಆರ್ಡಿನೇಷನ್ ಆಯ್ತು ಅಂದ್ರೆ, ನಮ್ಮ ಸಿದ್ಧ ಕಥೆಗಳಿತ್ತು. ನಮ್ಮ ಇವರು ಸುಮ್ಮನೆ ಖಾಲಿ ಕೂರ್ತೆ ಬಿಡದೆ ನಮ್ಮ ತಲೆಗೆ ಕೈಗೆ ಆಗಾಗ ಕೆಲಸ ಕೊಡ್ತಾನೆ ಇರೋ ಹೆಡ್ ಮಾಸ್ಟ್ರು ರವೀಂದ್ರ ಅವರಿದ್ದಾರಲ್ಲ, ಅವ್ರ ನೇತೃತ್ವದಲ್ಲಿ ಈ ಸಾಸಕಾಸ ವೇದಿಕೆ ಒಂದು ಅನುಭವ ಮಂಟಪ ಅಂತ ಹೇಳ್ಬೋದು. ಅಲ್ಲಿ ಲೇಖಕರ ಆತ್ಮವಿಶ್ವಾಸನ ಹೆಚ್ಚಿಸಬಲ್ಲ ಜವಾಬ್ದಾರಿಯನ್ನು ಹೊತ್ತಿರುವ ಇಂಥ ವೇದಿಕೆಗಳಿಂದ ನಮ್ಮಂಥ ಅನೇಕ ಲೇಖಕರು ಪ್ರಕಾಶಕರ ಹಿಂದೆ ಹೋಗಿ ಅವರಿಂದ ಪುಸ್ತಕಗಳನ್ನು ಪ್ರಕಟಣೆ ಮಾಡೋ ಥರ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವರು ತುಂಬ ನಮ್ಮ ವೇದಿಕೆಯಿಂದ ಅನೇಕ ಹೊಸ ಲೇಖಕರು ಕೂಡ ಬರ್ತಾ ಇದ್ದಾರೆ. ನಾನು ವೇದಿಕೆಗೆ ತುಂಬ ಋಣಿಯಾಗಿದ್ದೀನಿ. ನಾನು ಅನೇಕ ಪುಸ್ತಕಗಳು 10 ವರ್ಷಗಳಿಂದ ಪ್ರತಿ ವರ್ಷ ದಾಸೋಹದಲ್ಲಿ ಓದಿರ್ತಕ್ಕಂತಹ ಲೇಖನಗಳನ್ನೇ ಸೇರಿಸಿ ನಾನು ಪುಸ್ತಕ ಮಾಡಿದ್ದೀನಿ. ಆದ್ದರಿಂದ ಯಾವಾಗಲೂ ನಾನು ನನ್ನ ಜೀವನದಲ್ಲಿ, ನೀವು ಗೊತ್ತು ಹೆಣ್ಮಕ್ಳು ಏನು ಇಷ್ಟಪಡ್ತಾರೆ ಅಂತ, ಒಡವೆ ಇಷ್ಟಪಡ್ತಾರೆ, ಸೀರೆ ಇಷ್ಟಪಡ್ತಾರೆ. ನಾನು ಒಂದು ಸ್ವಲ್ಪ ವಿಚಿತ್ರದ ವ್ಯಕ್ತಿ. ನಾನು ಯಾವಾಗಲೂ ಒಡವೆ ಸೀರೆಗಳನ್ನ ಇಷ್ಟನೇ ಪಡ್ತಾ ಇರಲಿಲ್ಲ ಮೊದಲಿಂದ. ನಾನು ಯಾವಾಗಲೂ ಪುಸ್ತಕ ಓದ್ತಾ ಇದ್ದೆ. ಮದುವೆ ಆದಮೇಲೆ ನಮ್ಮ ಯಜಮಾನ್ರಿಗೆ ತುಂಬ ಖುಷಿ ಆಗೋಯ್ತು, ನಾನು ಹೆಂಡತಿ ಸೀರೆ ಕೇಳಲ್ಲ, ಒಡವೆ ಕೇಳಲ್ಲ ಅಂತ. ಯಾವಾಗ
ಸಾವಿರಾರು ಪುಸ್ತಕ, ಬೇಕಾದಷ್ಟು ಪುಸ್ತಕ ತಂದು ನಮ್ಮ ಮನೇಲಿ ಬೇಕಾದಷ್ಟು ಆಸ್ತಿ ಇದೆ ಇವತ್ತು ಅಂದರೆ ಅದು ಪುಸ್ತಕನೇ. ಸೊ ಎಲ್ಲಿ ಬೇಕಾದ್ರೂ ನಾವು ಬಾಗ್ಲಾಕೊಂಡು ಹೋಗ್ಬೋದು, ಯಾರು ಕಳ್ಳ ಬಂದು ಎತ್ಕೊಂಡು ಹೋಗಲ್ಲ ಏನನ್ನು. ಹಾಗಾಗಿ ಇವರೆಲ್ಲ ಒಂಥರ ನಮ್ಮ ಮಕ್ಕಳಿದ್ದಾಗೆ. ನಮ್ಮ ವೈಯಕ್ತಿಕ ಬದುಕಿನಲ್ಲಿ ನಮ್ಗೆ 1-2 ಮಕ್ಳು ಇರ್ಬೋದು, ಆದರೆ ನಾವು ಹೆತ್ತು ಹೊತ್ತು ಇದನ್ನ ಪ್ರಕಾಶಕರ ಹತ್ರ ಹೋಗಿ ಅಲ್ಲೋ ನಮ್ಮ ಇವ್ರ ಪುಸ್ತಕ ಆಗ್ಬೇಕಾದ್ರೆ ಅವ್ರು ನಮ್ಮ ಮಕ್ಕಳೇ ಆಗ್ಬಿಡ್ತಾರೆ. ಇವೇ ನಮ್ಮ ಒಡವೆಗಳು, ಇವೇ ನಮ್ಮ ಸೀರೆಗಳು ಅಂತ ನಾನು ತುಂಬಾ ಖುಷಿ ಪಡ್ತೀನಿ ಯಾವಾಗ್ಲೂ ಕೂಡ. ಆಶ್ಚರ್ಯ ಆಗುತ್ತೆ ಈ ಇತ್ತೀಚೆಗೆ ಸಾಹಿತ್ಯ ಕಾರ್ಯಕ್ರಮಗಳು ನೋಡಿದಾಗ ಅಂತ ನಾನು ಹೇಳಿ ನಿಮ್ಮನ್ನು ಭಾಳ ಹೊಗಳಬೇಕು ಅಂತಿದ್ರೆ ಆ ಕೆಲಸ ಸಂಜಯ್ ರೆಡ್ಡಿ ಅವ್ರು ಮಾಡ್ಬಿಟ್ಟು. ಸೊ ಇದು ಕೊನೆಯಲ್ಲಿ ಮಾತಾಡೋರಿಗೆಲ್ಲ ಇದೆ ತೊಂದರೆ ಆಗೋದು. ಏನೇನು ಹೇಳ್ಬೇಕು ಅಂತಿದ್ದಾರೆ ಎಲ್ಲ ಅಲ್ಲಿ ಹೇಳ್ಬಿಟ್ಟಿರ್ತಾರೆ. ಸೊ ನಿಜವಾಗೂ ಕೂಡ ಸಂತೋಷ ಆಗುತ್ತೆ ಇವ್ರು ಹೇಳಿದಾಗೆ, ತುಂಬ ಸಂತೋಷ ಆಗುತ್ತೆ ಈ ಥರ. ಯಾಕಂದರೆ ನನಗೆ ನಾವು ಉದ್ಯೋನ್ಮುಖ ಲೇಖಕರಾಗಿದ್ದ ಕವಿಗಳಾಗಿದ್ದಾಗಿನ ಆ ಕಾಲ ಸುಮಾರು ಒಂದು 40-50 ವರ್ಷದ ಹಿಂದೆ, 40 ವರ್ಷದಿಂದ ಯಾಕಂದರೆ ಸುಮಾರು 60 ವರ್ಷ ಆಯಿತು ನಾನು ಸಾಹಿತ್ಯ ಕ್ಷೇತ್ರಕ್ಕೆ ಬಂದು. 50 ವರ್ಷ ಹಿಂದೆಯೇ ಆಗ ಇಷ್ಟೊಂದು ಬೇರೆ ವೇದಿಕೆಗಳಿದ್ದವು, ಭಾಳ ಗಂಭೀರವಾದ ಸಾಹಿತ್ಯ ಚರ್ಚೆ ಆಗ್ತಿತ್ತು. ನಾನು ಚಿಂತಾಮಣಿಯಲ್ಲಿದ್ದೆ, ಚಿಂತಾಮಣಿಯಿಂದ ಬರ್ತಿದ್ದೆ. ಅಭಿವ್ಯಕ್ತಿ ಅಂತ ಒಂದಿತ್ತು. ಅಲ್ಲಿ ಈ ಥರ ತಿಂಗಳಿಗೊಂದು ಕಾರ್ಯಕ್ರಮ ಅಲ್ಲಿ ಎಲ್ಲ ಸೇರ್ತಾ ಇದ್ವಿ. ಮತ್ತು ಪುಸ್ತಕ ಹೊಸದಾಗಿ ಬಂದ ಪುಸ್ತಕದ ಬಗ್ಗೆ ಚರ್ಚೆ, ಇಲ್ವಾ ಪುಸ್ತಕದ ಬಿಡುಗಡೆ, ಮತ್ತು ಬಹಳ ಎಲ್ಲದರ ಬಗ್ಗೆ ಬಹಳ ವಿಮರ್ಶಾತ್ಮಕವಾದಂಥ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಸೊ ಭಾಳ ಮುಖ್ಯವಾಗಿ ಇವತ್ತಿನ ಈ ವೇದಿಕೆಗಳು ನೋಡಿದಾಗ ಆಮೇಲೆ ಸಂಜಯ್ ರೆಡ್ಡಿ ಅವರು ಹೇಳಿದಾಗ ಇವತ್ತಂತೂ ಬಿಡಿ, ಇವತ್ತೆಲ್ಲ ಗುಂಪುಗಾರಿಕೆಗಳಾಗಿವೆ, ಒಬ್ಬೊಬ್ಬರು ಒಂದೊಂದು ದ್ವೀಪ ಹಾಕಿಬಿಟ್ಟಿದ್ದಾರೆ, ಆ ಮಾತು ಬೇರೆ. ಆದರೆ ಒಟ್ಟು ಆ ಕಾಲಕ್ಕೂ ಈ ಕಾಲಕ್ಕೂ ನನಗೆ ಕಾಣ್ತಾ ಇರೋ ಒಂದು ಬಹಳ ಮುಖ್ಯ ವ್ಯತ್ಯಾಸ ಏನಂದ್ರೆ, ನಿಮ್ಮ ವೇದಿಕೆಗಳನ್ನು ಸೇರಿದಾಗ ನಮಗೆ ಆಗ ಬಹಳ ನಿಷ್ಠವಾದಂಥ ವಸ್ತುನಿಷ್ಠವಾದಂಥ ವಿಮರ್ಶೆ ಇರ್ತಾಯಿದೆ. ನಮ್ಮನ್ನು ಇದುವರೆಗೂ ಬೆಳೆಸಿರೋದೇ ಆ ವಿಮರ್ಶೆ. ಆದರೆ ಆ ವಿಮರ್ಶಾತ್ಮಕವಾದಂಥ ಇವತ್ತು ನೀವು ಭಾಳ ಜನ ಈ ಥರದ ನೋಡ್ತೀವಿ. ಇವತ್ತು ಬರಿತಾ ಇರೋರಲ್ಲೂ ಕೂಡ ಭಾಳ ಜನ ನಾವು ನೋಡಿದ ಹಾಗೆ ಏನಂದ್ರೆ, ಬರೆಯುವುದರಲ್ಲಿ ಇರುವಷ್ಟು ಆಸಕ್ತಿ ಉತ್ಸಾಹ ಓದೋದ್ರಲ್ಲಿಲ್ಲ, ಅಧ್ಯಯನದಲ್ಲಿಲ್ಲ. ನಾವೆಲ್ಲ ದಿನಕ್ಕೆ ನಾನು ಓದ್ತಾ ಇದ್ದ ಕಾಲದಲ್ಲಿ ದಿನಕ್ಕೆ 8 ಗಂಟೆ ನಾವು ಓದ್ತಾ ಇದ್ದೆ. ಅವರು ಸಂಜೆ ಹೇಳಿದ್ರೆ ಒಂದು ಪುಸ್ತಕ ಕೈಲಿ ಬಿಟ್ಟರೆ ಮಿಕ್ಕಿದೆಲ್ಲ ಮರ್ತೋಗ್ತೀವಿ ಅಂತ. ಆ ಕಾಲದಲ್ಲಿ ಆ ಅಧ್ಯಯನ ಅಂತ ಹೇಳ್ತೀವಿ. ಯಾವರೇ ಕವಿನೇ ಆಗ್ಬೋದು ಅಥವಾ ಕಥೆಗಾರನೇ ಆಗ್ಬೋದು, ಕಲೆಗಾರನೇ ಆಗ್ಬೋದು, ಭಾಳ ಮುಖ್ಯವಾಗಿ ಬೇಕಾಗಿರೋದು ಮೊಟ್ಟ ಮೊದಲನೇದಾಗಿ ಪ್ರತಿಭೆ ಬೇಕು. ಪ್ರತಿಭೆ ಅಂತಿದ್ರೆ ನೀವೇನು ಓದಿದ್ರು ಏನು ಮಾಡಿದ್ರು ಅದನ್ನು ಲೇಖಕನಾಗಿ ಸಾಹಿತ್ಯ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೇವಲ ಪ್ರತಿಭೆ ಇದ್ದರೆ ಸಾಲದು, ಅದ್ರ ಜೊತೆಗೆ ಭಾಳ ಪರಿಶ್ರಮ ಮತ್ತು ಅಧ್ಯಯನ ಅಂತಿದೆಯಲ್ಲ, ಅದು ಭಾಳ ಮುಖ್ಯ. ಅದು ಇತ್ತೀಚೆಗೆ ನಾನು ನೋಡೋದ್ರಲ್ಲಿ ಭಾಳ ಜನರಲ್ಲಿ ಅದಿಲ್ಲ. ಭಾಳ ಈಗ ತುಂಬ ಜನ ಕಥೆಗಳು ಬರೀತಾರೆ, ಕಥೆಗಾರರಿದ್ದಾರೆ. ಆಮೇಲೆ ಭಾಳ ಜನ ಇವಾಗಂತೂ ನಿಮಗೆ ವಾಟ್ಸಾಪು ನಿಮ್ಮ ಫೇಸ್ಬುಕ್ಕು ಇರೋದ್ರಿಂದ ನೂರಾರು ಸಾವಿರಾರು ಕವಿಗಳಿದ್ದಾರೆ. ಸದ್ಯೋಜಾತ ಕವಿಗಳು ಅಂತ ಕರಿತೀವಿ ಅವ್ರನ್ನ. ಟಕಾರ ಹೋಗ್ಬಿಡ್ತಾರೆ. ಸೊ ಅಂಥವ್ರಿದ್ದಾರೆ. ಅಂದರೆ ಭಾಳ ಜನ ನನಗೆ ಬರ್ತಾರೆ, ನನಗೆ ಮುನ್ನುಡಿಬೇಕು ಅಂತ ಆಗಬೇಕು ಅಭಿಪ್ರಾಯ ಕೇಳಿಕ್ಕೆ ಬರ್ತಾರೆ. ಕೇಳ್ತೀನಲ್ವಾ, ಆಯ್ತಪ್ಪ ನೀನೇನು ನಾನು ಕವಿತೆ ಬರೆದಿದ್ದೀನಿ ಸರ್ ಅಂತ ಹೇಳ್ತಾರೆ. ಸರಿ ಬರೆದಿದ್ಯಾ, ಸರಿ ಏನು ಓದಿದ್ಯಾ, ಯಾರನ್ನು ಓದಿದ್ಯಾ, ಎಷ್ಟು ಓದಿದ್ಯಾ? ಹೋಗಿ ನೀವು ಪಂಪ, ಕುಮಾರವ್ಯಾಸ, ರಾಘವಾಂಕ ಅವೆಲ್ಲ ಬೇಡ, ಅಟ್ಲೀಸ್ಟ್ ಆಧುನಿಕ ಕನ್ನಡ ಕವಿತೆ ಆದರೂ ಓದಿರ್ಬೇಕಾ? ಅದು ಇವತ್ತು ನಾವು ನೋಡಿದಾಗ ಯಾವ ಕವಿಗಳನ್ನು ಓದಿರಲ್ಲ. ಆಮೇಲೆ ಸರ್ ನನ್ನೇ ನಾನು ನಿಮ್ಮ ಬೇಕಾದಷ್ಟು ಭಾವಗೀತೆಗಳನ್ನ ಕೇಳಿದ್ದೀವಿ ಸರ್ ಅಂತ, ನೀವು ಹಾಡುಗಳೆಲ್ಲ ಕೇಳಿದ್ದೀವಿ ಅಂತಾರೆ ಹೊರತು ಕವಿತೆ ಓದಿದ್ದೀವಿ ಅಂತ ಹೇಳ. ಬಿಡಿ ಬಿಡಿ ಕವಿತೆ ಅಲ್ಲಿ ಇಲ್ಲಿ ಓದಿರ್ಬೋದೇ ಹೊರತು ಕವನ ಸಂಕಲನ ಅಂತೂ ಓದಿರಲ್ಲ. ಈ ರೀತಿ ಒಂದು ಕಥೆ ಬರೆಯೋರಿಗೆ ಭಾಳ ಮುಖ್ಯವಾಗಬೇಕಾಗಿರೋದು, ನಾನು ಭಾಳ ಮುಖ್ಯವಾಗಬೇಕಾಗಿ ಏನಂತಂದರೆ ಅಟ್ಲೀಸ್ಟ್ ನಮ್ಮ ಪರಂಪರೆಯ ಬಗ್ಗೆ ತಿಳ್ಕೊಳ್ಬೇಕು. ನಾನು ಎಲ್ಲಿ ಇವರು ಮಹಾಬಲ ಅವರು ನನಗೆ ಆಹ್ವಾನಿಸಿದಾಗ ಒಪ್ಕೊಂಡು ಬಂದೆ. ಆ ಪುಸ್ತಕ ಕಳಿಸಿದ್ರು. ಪುಸ್ತಕ ಓದ್ತಿರ್ಬೇಕಾದ್ರೆ ಮೊದಲನೇ ಸಾಲು ಓದಿದೆ ನಾನು, ಅರಳಿತು ಮೈಸೂರು ಮಲ್ಲಿಗೆನಲ್ಲಿ ಸರ್. ಅವತ್ತು ಕೃಷ್ಣ ಶಾಸ್ತ್ರಿಗಳ ಊಟದ ಏರ್ಪಾಡು ಬಹಳ ಜೋರಾಗಿತ್ತು. ಇದು ಯಾವುದು ಘಟನೆ ಅಂತ ಹೇಳ್ಬಿಡ್ತೇನೆ. ಅವರ ತಂದೆ ಅವರ ಮೈಸೂರು ಮಲ್ಲಿಗೆ ಬಿಡುಗಡೆ ಮಾಡಿದಾಗ ಅವರು ಕೊಟ್ಟ ಊಟ ಬಹಳ ಜೋರಾಗಿತ್ತು. ಮಹಾರಾಜ ಕಾಲೇಜು ಅಂಗಳದಲ್ಲಿ ನೆಲದ ಮೇಲೆ ಬಾಳೆ ಎಲೆ, ಹೊಟ್ಟೆ ಹಸ್ತಿರ್ಬೇಕಲ್ಲ ಅವಾಗಲೇ, ನೆಲದ ಮೇಲೆ ಬಾಳೆ
ಬಾಳೆ ಎಲೆ, ಪ್ರತಿ ಎಲೆ ಮುಂದೆ ರಂಗೋಲಿ, ಚಿರೋಟಿ, ಗಸಗಸೆ ಪಾಯಸ ಮಾಡಿಸಿದ್ರು. ಕೃಷ್ಣ ಶಾಸ್ತ್ರಿಗಳೇ ಪ್ರತಿಯೊಬ್ಬರಿಗೂ ಚಿರೋಟಿ ಬಳಸ್ತಾ ಇದ್ರು ಅಂತ ಓದ್ತೆ. ತಕ್ಷಣ ನಾನು ಬರೀ ಇನ್ವಿಟೇಷನ್ ತೆಗೆದುಬಿಟ್ಟು ಹುಡುಕಾಡಿದೆ, ಎಲ್ಲಿದೆ ಚಿರೋಟಿ, ಎಲ್ಲಿದೆ ಪಾಯಸ, ಬಾಳೆ ಎಲೆ, ಊಟ ಇದೆ ಅಂತಲೂ ಕೂಡ ಅಲ್ಲಿಲ್ಲ. ಇದು ದೊಡ್ಡ ಮೋಸ ಅಲ್ವಾ? ಸೊ ಈ ಮೋಸದ ಮೂಲಕ ನಾನು ಮಹಾಬಲ ಅವರ ಭುಜದ ಮೇಲೆ ಒಂದು ದೊಡ್ಡ ಸಾಲ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನ್ ಸಾಲ? ನಿಮ್ಮ ಮನೆಗೆ ನನ್ನನ್ನು ಕರೆದು ಈ ಬಾಳೆ ಎಲೆ, ಚಿರೋಟಿ, ಪಾಯಸ ಊಟ ಬಡಿಸ್ಬೇಕು. ನೀವೆಲ್ಲ ಚಪ್ಪಾಳೆ ತೊಟ್ಟೋದು ನೋಡಿದ್ರೆ ನನಗೆ ಇದೆ, ಅದು ಅವ್ರಿಗೆ ಬಿಟ್ಟಿದ್ದು. ನೀವೆಲ್ಲ ಚಪ್ಪಾಳೆ ತಟ್ಟೋದು ನೋಡಿದ್ರೆ ನನಗೆ ಮತ್ತೊಂದು ವಿಷಯ ಜ್ಞಾಪಕ ಬರುತ್ತೆ. ಮಹಾಬಲ ಅವರು ಬರೆದಿರೋದು, ಅವರ ತಂದೆಗೆ ಪದ್ಯ ಅದ್ಭುತವಾಗಿ ಬರೆಯೋದು ಗೊತ್ತು, ಆದರೆ ನಮ್ಮ ಲಕ್ಷ್ಮಣ್ ರಾವ್ ಅಷ್ಟು ಸುಂದರವಾಗಿ ಓದೋದು ಗೊತ್ತಿರ್ಲಿಲ್ವಂತೆ. ಅದನ್ನೇ ಬರೀತಾರೆ. ಯಾವತ್ತೋ ಒಂದು ದಿವಸ ಹಿಂಗೆ ಒಂದು ಮೀಟಿಂಗ್ ಅಲ್ಲೇ ಒಂದು ಪದ್ಯ ಬರೆದು ಓದ್ತಾರೆ, ಏನೋ ಸಭಿಕರದ ಚಪ್ಪಾಳೆನೇ ಇಲ್ಲ. ರಾಜರತ್ನ ಪಕ್ಕದಲ್ಲಿ ನಿಂತ್ಕೊಂಡಿರ್ತಾರೆ. ಅವರು ಕೊಡೆಯ ಅಲ್ಲಿ ಅಂತ ಕಿತ್ಕೊಂಡು ಆ ಪದ್ಯನ ತಾವು ಓದ್ತಾರೆ. ತಾವು ಓದ ತಕ್ಷಣ ಎಲ್ಲಾರು ಚಪ್ಪಾಳೆ ತಟ್ಬಿಡ್ತಾರೆ. ಅರೆ ಮಗು ಒಂದು ನಾನು ಸಾಕ್ತಾ ಇರೋದು ನನಗೆ ಚಪ್ಪಾಳೆ ತಟ್ಟಿದ್ರು ಅಂತ ರಾಜರತ್ನಮ್ಗೆ ಗೊತ್ತಲ್ಲ, ಬಹಳ ಹ್ಯೂಮರಸ್ ಅವರು. ನೀವು ಚಪ್ಪಾಳೆ ತಟ್ಟಿ ಸಾಕು, ಜೋಬಿಂದ ದುಡ್ಡು ಬಿಚ್ಚಿ ಹೋಗಿ ಪುಸ್ತಕ ತಗೊಳ್ಳಿ, ಕನ್ನಡದ ಆಚೆ ಅವರದು ಅಂತ ಹೇಳ್ತಾರೆ. ಸೊ ಅದನ್ನು ನಾನು ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆ ಸರ್ ಅಷ್ಟೊಂದು ಗಂಭೀರವಾಗಿದ್ದೀರಾ ಅವಾಗಿಂದ? ಯಾಕೆ ಕೇಳಿದೆ ಆ ಪ್ರಶ್ನೆ ಅವ್ರಿಗೆ ಅಂತಂದ್ರೆ, ಇದೇ ಪುಸ್ತಕದಲ್ಲಿ ಮತ್ತೊಂದಿದೆ. ಎಲ್ಲಾ ಹಾಸ್ಯ ಸಾಹಿತ್ಯಗಳ ಮುಖದಲ್ಲಿ ಸದಾ ಗಂಭೀರವಾಗಿರುತ್ತೆ ಅಂತ ಅರುಣ್ ಅವರು ಅದನ್ನ ಹೇಳುತ್ತಾ ಅನ್ಕೊಂಡೆ. ಬಟ್ ಇಲ್ಲಿ ನನಗೆ ಒಂದು ಅವಕಾಶ ಬಿಟ್ಟರು ಹೇಳೋಕೆ ಅಂತ. ಸೊ ಅವರು, ನಾನು ಅವಾಗಿಂದ ಗಮನಿಸ್ತಾ ಇದ್ದೀನಿ, ಅವ್ರು ಎಷ್ಟೇ ಹೇಳಿ ನಾವೆಲ್ಲ ನಕ್ವಿ, ಅವ್ರು ಮಾತ್ರ ಅಂತಿದ್ರು. ಯಾರು? ಮಹಾಬಲ ಅವರು. ಒಂದೇ ಸಮಯದಲ್ಲಿ ಅವ್ರು ನಕ್ಕಿದ್ದು ಅಂತ ಅವ್ರ ಹೆಂಡತಿ ವಿಷಯದ ಮೇಲೆ ಹೇಳ್ತಾ ಇದ್ದಾರೆ. ಅವ್ರ ಮಿಸಸ್ ಅವ್ರು ಇದಾರ ಇಲ್ಲಿ? ಮೇಡಮ್ ಅಭಿನಂದನೆಗಳು, ನೀವು ಒಬ್ಬರಿಂದ ಮಾತ್ರ ಅವ್ರು ನಗ್ಸೋಕ್ ಸಾಧ್ಯ. ಹಾಗಾಗಿ ನಾನು ಮನೆಗೆ ಬಂದಾಗ ಚಿರೋಟಿ ಪಾಯಸ ತಿನ್ನಿಸ್ಬೇಕಾದ್ರೆ ಅವ್ರಿಗೆ ಗಂಭೀರ ಮುಖ ಇರಬಾರ್ದು, ಹಾಗೆ ನೀವು ನೋಡ್ಕೊಳ್ಳಿ. ಎರಡನೇದು, ನನಗೆ ಮಡಚುವ ಕುರ್ಚಿ ಮೇಲೆ ಕುಳ್ಳಿರಿಸಿ ನಿಮ್ಮ ಟೇಬಲ್ ಮೇಲೆ ಊಟ ಹಾಕ್ಬೇಕು. ಯಾಕೆಂದ್ರೆ ಮಹಾಬಲ ಗೊತ್ತಾಗುತ್ತೆ. ಮಡಚುವ ಕುರ್ಚಿ ಒಂದು ಒಳ್ಳೆ ಹಾಸ್ಯ ಲೇಖನ. ಅವ್ರ ಇನ್ನೊಂದು ಪುಸ್ತಕದಲ್ಲಿ, ನಾನು ಎಲ್ಲಾ ಪುಸ್ತಕನೂ ಓದಿದ್ದೀನಿ ಮೇಡಮ್, ಆದ್ರೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಇಲ್ಲ. ನನಗೆ ಕೊನೆಗೆ ಬಿಟ್ಟಿದ್ದಾರೆ, ಶಿಕ್ಷೆ ಕೊಟ್ಬಿಟ್ಟಿದ್ದಾರೆ. ಅವ್ರನ್ನ ಕೈಲಿ ನಾನು ಶಾಪ ತಗೊಳಕ್ಕೆ ಇಷ್ಟವಿಲ್ಲ. ಸೊ ಹಾಗಾಗಿ ನನ್ನ ಮಾತು ನಾನು ನಿಲ್ಲಿಸ್ತೀನಿ ಇಲ್ಲಿಗೆ. ನನಗೆ ಬಹಳ ಸಲ ಮೋಸ ಆಗ್ಬಿಟ್ಟಿದೆ ಈ ತೀರಿ. ನನಗೆ ಒಂದು ಇನ್ವಿಟೇಷನ್ ಬಂತು, ಅದ್ರಲ್ಲಿ ಗಣೇಶಯ್ಯ ಅಂತ ಮೇಲೆ ಇತ್ತು. ನನಗೆ ಇದು ಒಳ್ಳೆ ತಾಪತ್ರ ಲಯಪ್ಪ, ನಾನು ಮಾತಾಡ್ಬೇಕು ಅನ್ಕೊಂಡೆ. ಸದ್ಯ ಇಲ್ಲಿ ಬಂದಾಗ ನನ್ನ ಹೆಸರು ಕೆಳಗಡೆ ಇತ್ತು. ಹಾಗಾಗಿ ಲಕ್ಷ್ಮಣ್ ರಾವ್ ಮಾತಾಡ್ಲಿ ಅಂತ ಬಹಳ ಖುಷಿ ಆಯ್ತು. ಸಮಿತಿಯಿಂದ ಇತ್ತೀಚೆಗೆ ಆಗಿರೋದಲ್ಲ, ನಾವು ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು ಕಳೆದ 60 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದು. ಅದಾದ್ಮೇಲೆ ನಾವೆಲ್ಲ ರಿಟೈರ್ ಆದ್ವಿ, ಅದನ್ನು ಸ್ವಲ್ಪ ಪರಿವರ್ತನೆ ಮಾಡ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ. ಎಲ್ಲ ಒಟ್ಟಿಗೆ ಸೇರ್ ಮಾಡ್ತಾ ಇದ್ದೀವಿ. ಬಹಳ ಚೆನ್ನಾಗಿ ಯಶಸ್ವಿಯಾಗಿ ಆಗ್ತಾ ಇದೆ. HS ಕೃಷ್ಣಸ್ವಾಮಿ ಅಯ್ಯಂಗಾರ್ HSK ಅವರು ನಮಗೆ ಸ್ಫೂರ್ತಿ. ಎಲ್ಲ ಕಾರ್ಯಕ್ರಮಗಳು ಅವ್ರು ನಮಗೆ ಸ್ಫೂರ್ತಿಯನ್ನು ಇವತ್ತಿಗೂ ಕೂಡ ಕೊಡ್ತಾ ಇದ್ದಾರೆ. ಅವ್ರ ಬಗ್ಗೆ ಒಂದು ಬೃಹತ್ ಗ್ರಂಥವನ್ನು ಡಾಕ್ಟರ್ ಪ್ರಧಾನ್ ಗುರುದತ್ತವರು ಬರೆದು ಅದನ್ನು ಸಪ್ನಾದವರು ಪ್ರಕಟಿಸಿದ್ದಾರೆ. ಸರ್, ಬೇಕಾದಷ್ಟು ವಿಚಾರಗಳಿದೆ. ಇನ್ಯಾವುದಾದ ಒಂದು ಸಂದರ್ಭದಲ್ಲಿ ಅದನ್ನೆಲ್ಲ ಮಾತಾಡ್ಬೋದು. ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇಷ್ಟೊತ್ತು ತಾಳ್ಮೆಯಿಂದ ಕೂತಿದ್ದೆ ನಿಮಗೆ ಕೂಡ ನಾನು ತುಂಬ ಸಂತೋಷದಿಂದ ಆಭಾರಿಯಾಗಿದ್ದೇನೆ.